Hello, welcome back to our YouTube channel Nursing Simplified Kannada. In this video I am going to give short information about introduction of cardiovascular system. ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ದು ಇಂಟ್ರೊಡಕ್ಷನ್ ಆ್ಯಂಡ್ ಅದರಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಬಗ್ಗೆ ಶಾರ್ಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ CET, NEET ಆ್ಯಂಡ್ NORCET ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ GNM ಆ್ಯಂಡ್ BSc ಎಕ್ಸಾಮ್ಸ್ ಆಲ್ಸೋ. So let's get start the video. First, cardiovascular system. What is cardiovascular system? Cardio means heart, vascular means vessels, blood vessels. Its combined means cardiovascular system. Cardiovascular system is also known as a circulatory system. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಏನಿದೆಯಲ್ಲ, ಈ ಸಿಸ್ಟಮ್ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಲೂ ಕರಿತೀವಿ. ಯಾಕಂತಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಬ್ಲಡ್, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಥ್ರೂಔಟ್ ದ ಬಾಡಿ. ಇದೇನೋ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದ್ರೇನು, ಹೋಲ್ ಬಾಡಿಗೆ ನಮ್ಮ ಸರ್ಕ್ಯುಲೇಟ್ ಮಾಡೋದು. ಏನೇನು ಸರ್ಕ್ಯುಲೇಟ್ ಮಾಡೋದು ಅಂತಂದರೆ ಬ್ಲಡ್, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ ಆಲ್ಸೋ. ಇದು ನಮ್ಮ ಬಾಡಿಗೆ ಇದೆಲ್ಲನೂ ಸರ್ಕ್ಯುಲೇಟ್ ಮಾಡೋದ್ರಿಂದ ನಾವು ಇದನ್ನೇನಂತ ಕರಿತೀವಿ, ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಕಾಂಪೋನೆಂಟ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ದೇರ್ ಆರ್ 3 ಮೇನ್ ಕಾಂಪೋನೆಂಟ್ಸ್. ಫಸ್ಟ್ ಒನ್, ಹಾರ್ಟ್ ಈಸ್ ಅ ಮೇನ್ component in circulatory system. So next, blood vessels, and third, blood. These 3 are main components in circulatory system. Now we'll discuss one by one. First one, heart is a muscular organ. Heart ಏನಿದೆಯಲ್ಲ, ಇದು ಒಂದು ಮಸ್ಕ್ಯುಲರ್ ಆರ್ಗನ್ ಆಗಿರುತ್ತೆ ದಟ್ ಪಂಪ್ಸ್ ಬ್ಲಡ್ ಥ್ರೂಔಟ್ ದ ಬಾಡಿ. ಈ ಹಾರ್ಟ್ ಅನ್ನೋ ಆರ್ಗನ್ ಏನಿದೆಯಲ್ಲ, ಇದು ನಮ್ಮ ಬಾಡಿಗೆ ಪಂಪ್ ಮಾಡುತ್ತೆ. ಏನು ಪಂಪ್ ಮಾಡುತ್ತೆ ಅಂತಂದರೆ ಬ್ಲಡ್ ಥ್ರೂಔಟ್ ದ ಬಾಡಿಗೆ ಇದು ಬ್ಲಡ್ ಪಂಪ್ ಮಾಡುತ್ತಾ. ಸೊ ನೆಕ್ಸ್ಟ್, ಇದರಲ್ಲಿ 4 ಚೇಂಬರ್ಸ್ ಬರ್ತಾವೆ. ಅವು ಯಾವ್ಯಾವ ಅಂತ ನೋಡೋಣ. ಫಸ್ಟ್ ಒನ್, ರೈಟ್ ಏಟ್ರಿಯಮ್. ಸೆಕೆಂಡ್, ರೈಟ್ ವೆಂಟ್ರಿಕಲ್. ಥರ್ಡ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ದೀಸ್ 4 ಆರ್ ಚೇಂಬರ್ಸ್ ಆಫ್ ಹಾರ್ಟ್. ಸೊ ನೆಕ್ಸ್ಟ್, ಹಾರ್ಟ್ ಏನೇನು ಫಂಕ್ಷನ್ ಮಾಡುತ್ತಾ ಅಂತ ನೋಡೋಣ. ಇಟ್ ಫಂಕ್ಷನ್ ಹ್ಯಾಸ್ ಅ ಡಬಲ್ ಪಂಪ್ ವಿತ್ ದ ರೈಟ್ ಸೈಡ್ ಸೆಂಡಿಂಗ್ ಡಿಆಕ್ಸಿಜನೇಟೆಡ್ ಬ್ಲಡ್ ಟು ದ ಲಂಗ್ಸ್. ಅಂದರೆ ಇದು ಒಂದು ಡಬಲ್ ಪಂಪಿಂಗ್ ವರ್ಕ್ ಮಾಡುತ್ತೆ. ಅಂದರೆ ರೈಟ್ ಸೈಡ್ ಏನು ನಮ್ಮ ಹಾರ್ಟ್ ಇರುತ್ತಲ್ಲ, ಅದರಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಕಲೆಕ್ಟ್ ಆಗಿರುತ್ತೆ. ಅದನ್ನು ಏನು ಮಾಡುತ್ತೆ, ಹಾರ್ಟ್ ಲಂಗ್ಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾಕೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದ್ರೆ, ಇದು ಗ್ಯಾಸ್ ಎಕ್ಸ್ಚೇಂಜ್ ಆಗೋಕ್ಕೋಸ್ಕರ ಆ್ಯಂಡ್ ಆಕ್ಸಿಜನೇಟೆಡ್ ಆಗೋಕ್ಕೋಸ್ಕರ ಇದನ್ನು ಲಂಗ್ಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ದ ಲೆಫ್ಟ್ ಸೈಡ್ ಪಂಪಿಂಗ್ ಆಕ್ಸಿಜನೇಟೆಡ್ ಬ್ಲಡ್ ಟು ದಿ ಬಾಡಿ. ಈ ಲಂಗ್ಸಿಗೆ ಏನು ಕಳಿಸುತ್ತಲ್ಲ ಬ್ಲಡ್ನ, ಅದು ರಿಟರ್ನ್ ಆಗಿ ಹಾರ್ಟ್ಗೆ ಬರುತ್ತೆ. ಎಲ್ಲಿ ಬರುತ್ತೆ, ಲೆಫ್ಟ್ ಸೈಡ್ ಆಫ್ ಹಾರ್ಟ್, ಅಲ್ಲಿಗೆ ಬರುತ್ತೆ. ಅದು ಏನಾಗಿ ಬರುತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಕನ್ವರ್ಟ್ ಟು ಆಕ್ಸಿಜನೇಟೆಡ್. ಲಂಗ್ಸಿಗೆ ಹೋಗಿ ಅಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿ ರಿಟರ್ನ್ ಹಾರ್ಟ್ಗೆ ಬಂದು, ಅದು ಲೆಫ್ಟ್ ಸೈಡ್ ಹಾರ್ಟ್ಗೆ ಬಂದು ಥ್ರೂಔಟ್ ದ ಬಾಡಿ, ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ, ಇದನ್ನು ಥ್ರೂಔಟ್ ದ ಬಾಡಿಗೆ ಹಾರ್ಟ್ ಸಪ್ಲೈ ಮಾಡುತ್ತೆ. ಇದು ಹಾರ್ಟ್ದು ಫಂಕ್ಷನ್ ಆಗಿರುತ್ತೆ. ಇದನ್ನು ಬ್ರೀಫಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಕಾಂಪೋನೆಂಟ್, ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಆರ್ ದ ಪ್ಯಾತ್ವೇ ಥ್ರೂ ವಿಚ್ ಬ್ಲಡ್ ಫ್ಲೋಸ್. ಅಂತಂದರೆ ಬ್ಲಡ್ ಫ್ಲೋ ಆಗೋಕ್ಕೆ ನಮ್ಗೆ ಏನು ಬೇಕು, ಒಂದು ಪ್ಯಾತ್ವೇ ಅಂತಂದರೆ ಒಂದು ಮಾರ್ಗ ಬೇಕು. ಆ ಮಾರ್ಗನ ಕ್ರಿಯೇಟ್ ಮಾಡೋದೇ ಈ ಬ್ಲಡ್ ವೆಸಲ್ಸ್. ಇದರಲ್ಲಿ 3 ಮೇನ್ ಟೈಪ್ಸ್ ಬರ್ತಾವೆ. ಅವು ಯಾವ್ಯಾವ ಅಂತಂದರೆ, ಫಸ್ಟ್ ಒನ್ ಆರ್ಟ್ರೀಸ್, ಸೆಕೆಂಡ್ ವೇನ್ಸ್ ಆ್ಯಂಡ್ ಥರ್ಡ್ ಕ್ಯಾಪಿಲರೀಸ್. ಆರ್ಟ್ರೀಸ್ ಅಂತಂದ್ರೇನು, ಆರ್ಟ್ರೀಸ್ ಏನು ಕ್ಯಾರಿ ಮಾಡುತ್ತೆ, ಯಾವ ರೀತಿ ಆಕ್ಸಿಜನ್ನ ಇದು ಕ್ಯಾರಿ ಮಾಡುತ್ತೆ ಅಂತಂದರೆ, ಇಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಅಂತಂದರೆ ಇದು ಆಕ್ಸಿಜನೇಟೆಡ್ ಬ್ಲಡ್ನ ಇದು ಕ್ಯಾರಿ ಮಾಡುತ್ತೆ ಔಟ್ ಆಫ್ ದಿ ಹಾರ್ಟ್. ಅಂದರೆ ಹಾರ್ಟ್ನ ಬಿಟ್ಟು ಬೇರೆ ಬಾಡಿ ಪಾರ್ಟ್ಸ್ಗೆ ಇದ್ದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಎಕ್ಸೆಪ್ಟ್ ಪಲ್ಮೋನರಿ ಆರ್ಟ್ರೀಸ್ ಏನಿದೆಯಲ್ಲ, ಇದನ್ನು ಬಿಟ್ಟು ಬೇರೆ ಎಲ್ಲ ಆರ್ಟ್ರೀಸ್ ಕೂಡ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಈ ಪಲ್ಮೋನರಿ ಆರ್ಟ್ರೀಸ್ ಇದು ರಿಮೈನಿಂಗ್, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ, ಇದು ಯಾಕೆ ಇದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದಿಲ್ಲ ಅಂತ. ಸೊ ನೆಕ್ಸ್ಟ್, ವೇನ್ಸ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಬ್ಯಾಕ್ ಟು ದಿ ಹಾರ್ಟ್. ಈ ವೇನ್ಸ್ ಏನಿದೆಯಲ್ಲ, ಇದು ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತಾ. ಅಂದರೆ ಈ ಹೋಲ್ ಬಾಡಿಯಲ್ಲಿ ಬರುವಂಥ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕಲೆಕ್ಟ್ ಮಾಡಿ ಇದು ಹಾರ್ಟಿಗೆ ರಿಟರ್ನ್ ಆಗಿ ಕೊಡುತ್ತೆ. ಎಕ್ಸೆಪ್ಟ್ ಪಲ್ಮೋನರಿ ವೇನ್ಸ್. ಈ ಪಲ್ಮೋನರಿ ವೇನ್ಸ್ ಏನು ಬರ್ತಾವಲ್ಲ ಹಾರ್ಟಲ್ಲಿ, ಆ ವೇನ್ಸ್ನ ಬಿಟ್ಟು ಮಿಕ್ಕಿರೋ ಎಲ್ಲ ವೇನ್ಸ್ ಕೂಡ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಈ ಪಲ್ಮೋನರಿ ವೇನ್ಸ್ ಏನಿದೆಯಲ್ಲ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್, ಥರ್ಡ್ ಒನ್, ಕ್ಯಾಪಿಲರೀಸ್. Capillaries are tiny blood vessels that allows the exchange of oxygen, nutrients and waste products between blood and tissue.
ಇವು ಕ್ಯಾಪಿಲರೀಸ್ ಏನಿದಾವಲ್ಲ ಇವು ಸ್ಮಾಲ್ ಬ್ಲಡ್ ವೆಸಲ್ಸ್ ಆಗಿರ್ತಾವೆ. ಇವು ಏದಕ್ಕೆ ಹೆಲ್ಪ್ ಮಾಡ್ತಾವೆ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್, ಬ್ಲಡ್ ಮತ್ತು ಟಿಶ್ಯೂ ಬಿಟ್ವೀನ್ ಇವು ಹೆಲ್ಪ್ ಮಾಡ್ತಾವೆ. ಸೊ ನೆಕ್ಸ್ಟ್ ಇಲ್ಲಿವರೆಗೂ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಾಂಪೋನೆಂಟ್ ಬ್ಲಡ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ನಾವು ಆಲ್ರೆಡಿ ಟಿಶ್ಯೂ ಲರ್ನ್ ಮಾಡುವಾಗ ಇದ್ರ ಬಗ್ಗೆ ಬ್ಲಡ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇದು ಒಂದು ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಈ ಟ್ರಾನ್ಸ್ಪೋರ್ಟ್ ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್ ಥ್ರೂ ಔಟ್ ದ ಬಾಡಿ. ನಮ್ಗೆ ಆಲ್ರೆಡಿ ಗೊತ್ತು ಇದು ಬ್ಲಡ್ ಏನೇನು ಎಸೆನ್ಷಿಯಲ್ ಫಂಕ್ಷನ್ ಮಾಡುತ್ತೆ ಅಂತಂದರೆ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನಮ್ಮ ಬಾಡಿಗೆ ಏನು ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್ ಬೇಕು ಅದೆಲ್ಲನೂ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಬ್ಲಡ್ಡಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಒನ್ ರೆಡ್ ಬ್ಲಡ್ ಸೆಲ್ಸ್ ಆರ್ RBC ಅಂತ ನಾವು ಏನು ಕರಿತೀವಿ, ಎರಿಥ್ರೋಸೈಟ್ಸ್ ಅಂತ ನಾವು ಇದನ್ನ ಕರಿತೀವಿ. ಇದೇನು ಮಾಡುತ್ತೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ವಯಾ ಹಿಮೋಗ್ಲೋಬಿನ್. ಇದು ಹಿಮೋಗ್ಲೋಬಿನ್ ಮೂಲಕ ಆಕ್ಸಿಜನ್ನ ಹೋಲ್ ಬಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸ್ ಆರ್ WBC ಅಂತ ನಾವೇನು ಕರಿತೀವಿ, ಲ್ಯೂಕೋಸೈಟ್ಸ್. ದೀಸ್ ಆರ್ ಫೈಟ್ ಅಗೇನೆಸ್ಟ್ ಇನ್ಫೆಕ್ಷನ್. ಇವು ಇನ್ಫೆಕ್ಷನ್ ವಿರುದ್ಧವಾಗಿ ಫೈಟ್ ಮಾಡುತ್ತೆ. ಆ್ಯಂಡ್ ಪ್ರೊಟೆಕ್ಟ್ ಅವರ್ ಬಾಡಿ. ಇನ್ಫೆಕ್ಷನ್ ಬಂದಾಗ ಅದ್ರ ವಿರುದ್ಧ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇವು ಯಾವ ಅಂತಂದ್ರೆ ಅವು ವೈಟ್ ಬ್ಲಡ್ ಸೆಲ್ಸ್ ಆಗಿರ್ತವೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಪ್ಲೇಟ್ಲೆಟ್ಸ್ ಆರ್ ಥ್ರೋಂಬೋಸೈಟ್ಸ್ ಅಂತ ಏನು ಹೇಳ್ತೀವಲ್ಲ ನಾವು, ಇಟ್ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಈ ಥ್ರೋಂಬೋಸೈಟ್ಸ್ ಏನಿದಾವಲ್ಲ ಇವು ನಮ್ಮ ಬ್ಲಡ್ ಕ್ಲಾಟಿಂಗಿಗೆ ಹೆಲ್ಪ್ ಮಾಡ್ತಾವೆ. ಇವಾಗ ಈ ಪ್ಲೇಟ್ಲೆಟ್ಸ್ ಕೌಂಟ್ ನಮ್ಮ ಬಾಡಿ ಒಳಗಡೆ ಕಮ್ಮಿ ಆದಾಗ ನಮಗೇನಾಗುತ್ತೆ, ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ. ಅಂದರೆ ಯಾವುದೇ ಒಂದು ಕಡೆ ನಮಗೆ ಬ್ಲೀಡಿಂಗ್ ಆಗ್ತಿರೋವಾಗ ಅದು ಬೇಗ ಸ್ಟಾಪ್ ಆಗೋದೇ ಇಲ್ಲ ಈ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಇರೋವಾಗ. ಸೊ ನೆಕ್ಸ್ಟ್ ಕಾಂಪೋನೆಂಟ್ ಪ್ಲಾಸ್ಮಾ ಅಂತಂದ್ರೆ ಏನಂದರೆ ಇಟ್ ಈಸ್ ಅ ಲಿಕ್ವಿಡ್ ಪೋರ್ಷನ್ ಕ್ಯಾರಿಯಿಂಗ್ ಹಾರ್ಮೋನ್ಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್. ಇದು ಕೂಡ ಬ್ಲಡ್ಡಲ್ಲಿ ಬರುವಂಥ ಒಂದು ಕಾಂಪೋನೆಂಟ್ ಆಗಿರುತ್ತೆ. ಇದು ಲಿಕ್ವಿಡ್ ಥರ ಇರುತ್ತೆ. ಇದು ಏನೇನು ಕ್ಯಾರಿ ಮಾಡುತ್ತಂದ್ರೆ ಹಾರ್ಮೋನ್ಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್. ಇದು ಕೂಡ ಹಾರ್ಮೋನ್ಸ್, ನ್ಯೂಟ್ರಿಯೆಂಟ್ಸ್ ಮತ್ತು ವೇಸ್ಟನ್ನ ಕ್ಯಾರಿ ಮಾಡುತ್ತೆ. ಸೊ ನೋಡಿದ್ರಲ್ಲ, ಇಲ್ಲಿವರೆಗೂ 3 ಕಾಂಪೋನೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಹೋಲ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಏನೇನು ಫಂಕ್ಷನ್ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ ಅಂತ ನೋಡೋಣ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಇದು ಎಲ್ರಿಗೂ ಗೊತ್ತಿರಲೇಬೇಕಾಗಿರುತ್ತೆ ಈ ಟಾಪಿಕ್. ಸೊ ಇದರಲ್ಲಿ ಬರುವಂಥ ಫಸ್ಟ್ ಫಂಕ್ಷನ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹಾರ್ಮೋನ್ಸ್ ಟು ಸೆಲ್ ಅಂತಂದ್ರೆ ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಏನು ಮೇನ್ ಫಂಕ್ಷನ್ ಮಾಡುತ್ತಂದ್ರೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹಾರ್ಮೋನ್ಸ್ ಏನಿರ್ತಾವಲ್ಲ ಅದನ್ನ ನಮ್ಮ ಸೆಲ್ಸ್ಗೆ, ನಮ್ಮ ಬೇಸಿಕ್ ಯೂನಿಟ್ಸ್ ಏನಿರ್ತಾವಲ್ಲ ಅದಕ್ಕೆ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್. ನಮ್ಮ ಬಾಡಿಯಲ್ಲಿ ಇರುವಂಥ ಮತ್ತು ಹಿಮೋಗ್ಲೋಬಿನ್ ಅಲ್ಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ನ ಇದ್ದು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ರೆಗ್ಯುಲೇಷನ್ ಆಫ್ ಬಾಡಿ ಟೆಂಪ್ರೇಚರ್. ಈ ಬಾಡಿ ಟೆಂಪ್ರೇಚರ್ ಏನಿರುತ್ತಲ್ಲ ನಮ್ಮದು ಅದನ್ನು ಮೇಂಟೈನ್ ಮಾಡೋಕ್ಕೆ ಮತ್ತು ರೆಗ್ಯುಲೇಟ್ ಮಾಡೋಕ್ಕೆ ಕೂಡ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಂಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಇಮ್ಯೂನ್ ಡಿಫೆನ್ಸ್ ಥ್ರೋ WBC ಆ್ಯಂಡ್ ಆ್ಯಂಟಿಬಾಡೀಸ್. ಇದು ನಮ್ಮ ಬಾಡಿ ಒಳಗಡೆ ಇಮ್ಯೂನ್ ಡಿಫೆನ್ಸ್ ಮಾಡುತ್ತೆ. ಯಾವುದರಿಂದ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಆ್ಯಂಟಿಬಾಡೀಸಿಂದ. ಇದು ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ಅಗೇನೆಸ್ಟ್ ಇನ್ಫೆಕ್ಷನ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಕ್ಲಾಟಿಂಗ್ ಟು ಪ್ರಿವೆಂಟ್ ಬ್ಲಡ್ ಲಾಸ್. ಅಂದರೆ ಇದನ್ನು ಬ್ಲಡ್ ಕ್ಲಾಟಿಂಗ್ ಆಗೋದ್ರಿಂದ ಬ್ಲಡ್ ಲಾಸ್ ಆಗೋದನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ ಮೇಂಟೈನ್ pH ಬ್ಯಾಲೆನ್ಸ್ ಆ್ಯಂಡ್ ಫ್ಲೂಯಿಡ್ ಲೆವೆಲ್ ಇನ್ ದಿ ಬಾಡಿ. ನಮ್ಮ ಬಾಡಿ ಒಳಗಡೆ ಇದು pH ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಫ್ಲೂಯಿಡ್, ನಮ್ಮ ಬಾಡಿ ಒಳಗಡೆ ಎಷ್ಟೇ ಫ್ಲೂಯಿಡ್ ಇರಬೇಕಂತ ಏನಿದೆಯಲ್ಲ ಅಷ್ಟು ಫ್ಲೂಯಿಡ್ ಮೇಂಟೈನ್ ಆಗೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಒಂದು ಕ್ವಶನ್ ಅರೈಸ್ ಆಗುತ್ತೆ, ಏನಂದರೆ ನಮ್ಮ ಬಾಡಿ ಒಳಗಡೆ ಎಷ್ಟು ಲೀಟರ್ ಬ್ಲಡ್ ಇದೆ ಅಂತ. ಅದು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇಂಟ್ರೊಡಕ್ಷನ್ ಮತ್ತು ಅದರಲ್ಲಿ ಬರುವಂಥ ಮೇನ್ ಕಾಂಪೋನೆಂಟ್ಸ್ ಬಗ್ಗೆ ಶಾರ್ಟಾಗಿ ಇವತ್ತಿನ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹಾರ್ಟ್ ಸ್ಟ್ರಕ್ಚರ್, ಫಂಕ್ಷನ್ ಮತ್ತು ಬ್ಲಡ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.